ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರೇವತಿ ಟಾಕ್ಸ್ ಆ್ಯಂಡ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ರೇವತಿ. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನದಿಂದ ಆಸೆ ಇತ್ತು ವ್ಲಾಗ್ನ ಮಾಡಬೇಕು ಅಂತ ಯೂಟ್ಯೂಬ್ ಚಾನಲ್ ಮಾಡಿ. ಅದು ಇವತ್ತು ಟೈಮ್ ಕೂಡ ಬಂದಿದೆ. ಯಾಕೆ ಸಾಧ್ಯ ಆಗಿರಲಿಲ್ಲ ಅಂತ ಅಂದರೆ ಮುಂಚೆ ಎಲ್ಲ ಸ್ವಲ್ಪ ಕಮಿಟ್ಮೆಂಟ್ಸ್ ಇತ್ತು. ನೆಕ್ಸ್ಟ್ ಪ್ರೆಗ್ನೆಂಟ್ ಇದ್ದೆ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು ಪ್ರೆಗ್ನೆನ್ಸಿಲಿ. ನಂತರ ಡೆಲಿವರಿ ಆಯಿತು, ಸಣ್ಣ ಮಗು ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಯಜಮಾನ್ರಿಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿರೋದನ್ನ ಹೇಳಿರಲಿಲ್ಲ. ಆದ್ದರಿಂದ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ, ಯಾಕಿದ ರೀತಿ ವಿಡಿಯೋ ಮಾಡ್ತಾ ಇದ್ದಾಳೆ, ಏನಾಯ್ತು ಇವತ್ತು ಅಂತ ಹೇಳಿದೆ ಅವರಿಗೆ. ಈ ರೀತಿ ವ್ಲಾಗ್ ಮಾಡ್ತಿದ್ದೀನಿ ಅಂತ. ಅವರು ಸರಿ ಅಂತ ಟೀ ಕುಡಿದು ಶಾಪ್ಗೆ ಹೋದರು. ನಾನು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಅಮ್ಮನ ಬಳಿ ಪಾಪು ಕೊಟ್ಟು ಸ್ನಾನ ಮಾಡೋಕ್ಕೆ ಅಂತ ಹೋದೆ. ಅಮ್ಮ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ನೀರೊಲೆಗೆ ಹುರಿ ಹಾಕ್ಬಿಟ್ಟು ಎಲ್ಲ ಹೋಗಿದ್ದಾರೆ. ಹಿಂದಿನ ಕಾಲದಲ್ಲೆಲ್ಲ ತಾಮ್ರದ ಅಂಡೆ ಒಲೆಯಲ್ಲಿ ನೀರೊಲೆ ಉರಿ ಹಾಕಿ ಸ್ನಾನ ಮಾಡ್ತಾಯಿದ್ರು. ತುಂಬ ಆರೋಗ್ಯ ಇತ್ತು, ಹೇರ್ ಫಾಲ್ ಆಗ್ತಿರ್ಲಿಲ್ಲ, ಡ್ಯಾಂಡ್ರಫ್ ಜಾಸ್ತಿ ಆಗ್ತಿರ್ಲಿಲ್ಲ, ಚರ್ಮದ ಆರೋಗ್ಯಕ್ಕೆಲ್ಲ ಒಳ್ಳೆಯದಾಗಿತ್ತು. ಇವಾಗೆಲ್ಲ ಸೋಲಾರ್ ಗೀಜರ್ ಜಾಸ್ತಿ ಆಗಿದೆ, ಅನಿವಾರ್ಯ. ಸಿಟಿಲಿರೋರಿಗೆಲ್ಲ ಸ್ವಲ್ಪ ಅನಿವಾರ್ಯ ಆಗಿದೆ. ಈ ರೀತಿ ಹಳ್ಳಿ ಕಡೆ ಆದರೆ ಅಂಡೆ ಒಲೆನ ಬಳಸ್ಬೋದು. ನಮ್ಮಮ್ಮ ಹೂವಿನ ಗಿಡದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ನೀರು ಬಿಡ್ತಿದ್ದಾರೆ ಅನಿಸುತ್ತೆ. ನಮ್ಮ ಅಮ್ಮಂಗೆ ಹೂವಿನ ಗಿಡಗಳು ಅಂದರೆ ತುಂಬ ಇಷ್ಟ. ತುಂಬ ಹೂವಿನ ಗಿಡಗಳು ಹಾಕಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಕಾಕಡ ಹೂವು, ಮರಳೆ ಹೂವು, ಕನಕಾಂಬರ, ರೋಸು, ದಾಸವಾಳ, ಇನ್ನೂ ತುಂಬ ಹಲವಾರು ಗಿಡಗಳನ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ. ನಮ್ಮಮ್ಮ ಬಂದು ಕಸ ಗುಡಿಸ್ತಾ ಇದ್ರು. ನೆಕ್ಸ್ಟ್ ಪಾಪುನ ಅವ್ರ ಕೈಲಿ ಕೊಟ್ಬಿಟ್ಟು ಪಾಪುಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಅಂತ ಅಡುಗೆ ಮನೆಗೆ ಬಂದೆ. ನಾನು ಮೊದಲೇ ರವೆನ ಹುರಿದಿಟ್ಕೊಂಡ್ಬಿಡ್ತೀನಿ, ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊತೀನಿ. 1 ಸ್ಪೂನಷ್ಟು 2 ಸ್ಪೂನಷ್ಟು ನಾವು ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಹುರಿದಿಟ್ಕೊಳ್ದೆ ಹೋದರೆ ಬೇಗ ಹಾಳಾಗಿಬಿಡುತ್ತೆ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಓಕೆ, ಫ್ರಿಡ್ಜಲ್ಲಿ ಇಲ್ಲ ಅಂತ ಹೊರಗಡೆ ಸ್ಟೋರ್ ಮಾಡ್ತೀವಿ ಅಂತ ಅಂದರೆ ಈ ರೀತಿ ಹುರಿದು ಸ್ಟೀಲ್ ಬಾಕ್ಸಲ್ಲಿ ಅಥವಾ ಗಾಜಿನ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೋಬೋದು, ಮಕ್ಳಿಗೆ ಒಳ್ಳೆಯದು. ನಮ್ಮ ಅಮ್ಮನ ಹತ್ರ ಪಾಪು ಕೊಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋದೆ. ನೆಕ್ಸ್ಟು ಬಂದು ನನ್ನ ಪಾಪುನ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ನೋಡಿ ನಮ್ಮ ಪಾಪು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅಂತ. ನಾನು ಪಾಪುನ ಆಟ ಆಡಿಸ್ಬೇಕಾದ್ರೇ ನಮ್ಮಮ್ಮ ಮನೆ ಕೂಡ ಒರೆಸ್ಕೊಟ್ರು. ಇವತ್ತು ನಾನು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಅರ್ಧ ಭಾಗದಷ್ಟನ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮಕ್ಕಳಿಗೆ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು, ಇಮ್ಯುನಿಟಿ ಬಲವಾಗುತ್ತೆ, ಮಲಬದ್ಧತೆ ಕಡಿಮೆ ಮಾಡುತ್ತೆ, ಮಕ್ಕಳು ಎನರ್ಜಿ ಬರುತ್ತೆ, ದೇಹದ ಬೆಳವಣಿಗೆ ಸಹಾಯ ಮಾಡುತ್ತೆ. ಕ್ಯಾರೆಟ್ನಲ್ಲಿ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ಮಕ್ಕಳು ತುಂಬ ಸುಲಭವಾಗಿ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಬಾದಾಮ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಮೆದುಳಿನ ಬೆಳವಣಿಗೆಗೆ, ಎಲುಬು ಮತ್ತು ಹಲ್ಲು ಗಟ್ಟಿ ಆಗೋದಕ್ಕೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇದರಿಂದನೂ ಕೂಡ ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ, ಮಕ್ಕಳು ಗ್ರೋತಿಗೆ ಒಳ್ಳೆಯದು, ಎನರ್ಜಿ ಬರುತ್ತೆ. ನಂತರ ಅದಕ್ಕೆ 1/4 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಡೈಜೆಷನ್ಗೆ ಸಪೋರ್ಟ್ ಮಾಡುತ್ತೆ, ಮತ್ತು ವಿಟಮಿನ್ ಅಬ್ಸಾರ್ಪ್ಷನ್ಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಪಾಪುಗೆ ಇವಾಗ ತಿನ್ನಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಸಿಲಿಕಾನ್ ಬಿಬ್ನ ಹಾಕಿದ್ದೀನಿ. ಈಗ ಒಂದು 3-4 ಡೇಸಿಂದ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಮುಂಚೆ ಬಟ್ಟೆ ಕಟ್ತಾ ಇದ್ದೆ. ನೀರು ಕುಡಿಸ್ಬೇಕಾದ್ರೆ ಎಲ್ಲ ಬಟ್ಟೆ ನೆಂದು ಸ್ವಲ್ಪ ಪಾಪು ಡಿಸ್ಕಂಫರ್ಟ್ ಫೀಲ್ ಆಗ್ತಿದ್ದ. ಆದ್ದರಿಂದ ಈ ರೀತಿ ಬಳಸ್ತಾ ಇದ್ದೀನಿ. ಹೊಸದಾಗಿ ಹಾಕಿರೋದ್ರಿಂದ ನಮ್ಮ ಪಾಪು ಆಶ್ಚರ್ಯದಿಂದ ಅದನ್ನೇ ನೋಡ್ಕೊತಾ ಇರ್ತಾನೆ ಯಾವಾಗಲೂ. ನಾನು ಅವನಿಗೆ ತಿನ್ನಿಸ್ಲಿಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ರೆ ಅವನ ಅದ್ರ ಜೊತೆ ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿರ್ತಾನೆ. ನಾನು ಪಾಪುಗೆ ತಿನ್ನಿಸೋ ಅಷ್ಟರಲ್ಲಿ ನಮ್ಮಮ್ಮ ಆಲ್ರೆಡಿ ಎಗ್ ರೈಸ್ ಮಾಡ್ತಾಯಿದ್ರು. ನಾನು ತಿನ್ಸಾದ್ಮೇಲೆ ಹೋಗೊಂದು ಸ್ವಲ್ಪ ವೀಡಿಯೋ ತೊಗೊಂಡಿದ್ದೀನಿ.
ನೋಡಿ ಈ ರೀತಿ ಅಮ್ಮ ಎಗ್ ರೈಸ್ನ ಮಾಡ್ತಾರೆ. ಏನೇ ಕಮ್ಮಿ ಐಟಮ್ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಅಮ್ಮನ ಕೈ ರುಚಿ ಅಂದ್ರೇ ಹಾಗೆ ಅಲ್ವಾ. ಇವಾಗ ಬಾಣಂತನ ಅಲ್ವಾ, ತುಂಬ ಕೆಲಸ ಇರುತ್ತೆ ಅಂತ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಮೊಟ್ಟೆನ ಫ್ರೈ ಮಾಡ್ತಾಯಿದ್ರು. ಅಷ್ಟರಲ್ಲೇ ಈರುಳ್ಳಿ ಮಾರ್ಕೊಂಡು ಬಂದಿದ್ರು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವೂ 100 ರೂಪಾಯಿಗೆ 7 kg ಅಂತ ಹೇಳ್ತಾಯಿದ್ರು. ಅದಕ್ಕೆ ಅಮ್ಮ ಹೇಳಿದ್ರು, ಒಂದ್ಸಲಿ ನೋಡ್ಕೊಂಡು ಹೋಗು, ಎಷ್ಟು ನೋಡೋಣ ತಗೊಳ್ಳೋಣ ಅಂತ ಹೇಳಿದರು. ನಾನು ನೋಡಿಬಿಟ್ಟು ಚೆನ್ನಾಗಿದೆ ಅಮ್ಮ ಅಂತ ಹೇಳಿದೆ. ನಮ್ಮಮ್ಮ ಇಷ್ಟು ಎಗ್ನ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಈರುಳ್ಳಿ ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ನಂತರ ಅಲ್ಲಿಂದ ಬಂದು ಅನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಬಿಸಿ ಅನ್ನೋದಕ್ಕಿಂತ ರಾತ್ರಿ ಉಳಿದಿರೋ ಅಂಥ ಅನ್ನದಿಂದ ಮಾಡಿದಾಗ್ಲೇ ತುಂಬ ಟೇಸ್ಟಾಗಿ ಬಂದಿರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ತರಕಾರಿ ಕೂಡ ಹಾಕೋಬೋದು. ಇವಾಗ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಮ್ಮಂಗೆ ನಾನು ಟೀ ಮಾಡಿಕೊಟ್ಟೆ. ನಾನು ಕೂಡ ಕುಡಿತಾ ಇದ್ದೀನಿ. ನೋಡಿ ನಮ್ಮ ಪಾಪು ಯಾವ ರೀತಿ ತುಂಟಾಟ ಮಾಡ್ತಾ ಇದ್ದಾನೆ ಅಂತ. ಟೀ ಕುಡ್ದಾದ್ಮೇಲೆ ಪಾಪು ಜೊತೆ ಹಾಗೆ ಆಟ ಆಡ್ತಾ ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ನಮ್ಮ ಮನೆಯವ್ರು ಬಂದರು ಊಟಕ್ಕೆ ಅಂತ. ನಮ್ಮ ಪಾಪು ಅವ್ರ ಜೊತೆ ಆಟ ಆಡ್ತಾ ಇದ್ದಾನೆ ನೋಡಿ. ಹಲೋ ಮಿಸ್ಟರ್. ಮಗ ಅಲ್ಲಿ 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 ಅಮ್ಮ ಅಮ್ಮ ಅಮ್ಮ. ಇನ್ನು ಮಧ್ಯಾಹ್ನ ಅಮ್ಮ ಊಟಕ್ಕೆ ಸೊಪ್ಪು ಹೆಸರು ಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿದ್ರು. ಇವರು ಅದ್ರ ಜೊತೆಗೆ ನಾನು ಆಮ್ಲೆಟ್ ಮಾಡ್ಕೊತೀನಿ ಅಂತ ಮಾಡ್ತಾ ಇದ್ದಾರೆ. ಈ ಥರ ಯಾವ ಥರ ಕಟ್ ಮಾಡಿದೀಯಾ ಇಷ್ಟು ಫಾಸ್ಟಾಗಿ? ಅವ್ರು ಆಮ್ಲೆಟ್ ಮಾಡೋಕ್ಕೆ ಅಂತ ಈರುಳ್ಳಿ ಕಟ್ ಮಾಡ್ತಾ, ಯಾವತ್ತಾದರೂ ಈ ರೀತಿ ಕಟ್ ಮಾಡಿದ್ಯಾ ಇಷ್ಟು ಫಾಸ್ಟಾಗಿ ಅಂತ ನಾನು ರೇಗಿಸ್ತಾ ಇದ್ದಾರೆ. ನೋಡಿ, ಇದನ್ನು ನಾನು ಟ್ರಿಕ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಿನಗೆ ತೋರಿಸಲ್ಲ, ನೀನು ಕಲ್ತ್ಕೊಂಡ್ಬಿಡ್ತೀಯಾ ಅಂತ ಹಿಂದ್ಗಡೆಗೆ ತಿರ್ಕೊಂಡು ಖರ್ಚಾಗ್ತಾ ಇದ್ದಾರೆ. ನಾನು ನನಗೊಂದು ಸ್ವಲ್ಪ ಕೊಡಿ ಅಂತ ಕೇಳಿದೆ. ಆಗಲೇ ಹೇಳಿದರೆ ನಿನಗೂ ಮಾಡ್ಕೊಡ್ತಿರ್ಲಿಲ್ವಾ ಅಂತ ಹೇಳಿಬಿಟ್ಟು ಅದರಲ್ಲೇ ಸ್ವಲ್ಪ ಕೊಟ್ಟರು. ಇನ್ನು ನಮ್ಮಮ್ಮ ಹೆಸರು ಕಾಳು ಸೊಪ್ಪು ಹಾಕಿ ಉಪ್ಪು ಸಾಂಬಾರು ಮಾಡಿದ್ರಲ್ಲ, ಅದ್ರದ್ದು ಪಲ್ಯ ಮಾಡಿದರು. ಅದ್ರ ಜೊತೆಗೆ ನಾನು ಬೆಳಗ್ಗೆ ಎಗ್ ರೈಸ್ ಇತ್ತು ಸ್ವಲ್ಪ, ಅದನ್ನು ತಿಂತಾಯಿದ್ದೀನಿ. ಪಾಪುಗೂ ಕೂಡ ಮಾಡಿ ತಿನ್ನಿಸ್ಬಿಟ್ಟು ಮೈಗೆ ಸ್ನಾನ ಮಾಡಿಸಿ ಆಟಾಡೋಕ್ಕೆ ಅಂತ ಬಿಟ್ಟಿದ್ದೆ. ನೋಡಿ, ಅವನು ಒಬ್ಬೊಬ್ಬನೇ ತಾತಿ ತಪ್ಪಳೆ ಬನ್ನಿ ಬನ್ನಿ ಮಕ್ಕಳೇ ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನು ಮಾಡ್ತಾ ಇದ್ದಾನೆ ಆ ಕಡೆ ತಿರ್ಕೊಂಡು. ನಾನು ವಿಡಿಯೋ ಮಾಡ್ತಿರೋದನ್ನ ನೋಡಿಬಿಟ್ಟು ಮೊಬೈಲ್ ಇಟ್ಕೊಳ್ಳೋಕ್ಕೆ ಅಂತ ಬರ್ತಾ ಇದ್ದಾನೆ ನೋಡಿ. ನಾಲ್ಕು ಗಂಟೆ ಆಗಿತ್ತು. ಮೋಡ ಕೂಡ ಆಗಿತ್ತು. ಅದರಿಂದ ಅಮ್ಮ ಹೂ ಕುಯ್ಯೋಕ್ಕೆ ಅಂತ ಹೋಗಿದ್ದಾರೆ. ಮಳೆ ಬಂದರೆ ಹೂ ಚೆನ್ನಾಗಿರಲ್ಲ, ಈಗಲೇ ಕೀಳ್ತೀನಿ ಅಂತ ಹೋಗಿದ್ರು. ನಾನು ಪಾಪುಗೆ ಕಿಟಕಿಲಿ ನೋಡು ಅಜ್ಜಿ ಹೂ ಕುಯ್ತಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಅಮ್ಮ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಬಿಟ್ಟು ಹೂ ಕಟ್ಟೋಕ್ಕೆ ಅಂತ ಕೂತ್ಕೊಂಡಿದ್ದಾರೆ. ಪಾಪುನ ಹಾಗೆ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಹೂ ಕಟ್ತಾಯಿದ್ರು. ಬಾ 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 ಪಾಪು, ಬಾ ಪಾಪು, ಬಾ. ಅಮ್ಮ ಎಷ್ಟು ಮಾರ ಆಯ್ತವೆ ಇವು? ಅಷ್ಟೇನಾ? ಎಷ್ಟು ರೂಪಾಯಿ ಹಂಗೆ ಕೊಡ್ತೀರಾ ಅಮ್ಮ? 80 ರೂಪಾಯಿ ಮಳೆ ಆಯ್ತು. ಸರ್ಕಲಲ್ಲಿ ಅಂಗಡಿಲೆಲ್ಲ 150 200 ಅಂತ ಹೇಳ್ತಾರಲ್ಲ ಅಮ್ಮ? ಅಲ್ಲ ಅಂತಾರೆ, ನಮ್ದು ತಗೋಬೇಕಲ್ಲ. ಪಾಪುನೊಂದ್ಸಲ ಆಚೆಗೆ ಕರ್ಕೊಂಡೋಗಿ ಮನೆಯಿಂದ ಹೊರಗಡೆ ಆ ಕಡೆ ಈ ಕಡೆ ಆಟ ಆಡಿಸ್ಬಿಟ್ಟು ಕರ್ಕೊಬಂದು ವೀಡಿಯೋ ಮಾಡ್ತಾಯಿದ್ರೆ ಅವ್ನು ನಿದ್ದೆ ಬಂದು ಹಠ ಮಾಡ್ತಾಯಿದ್ದ. ಇವಾಗ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.